ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ದೇವಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಮಾಡೋದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ದೇವಮಕ್ಕಳೇ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಎನಿಸ್ತೇನೆ. ಪ್ರತಿದಿನ ನಿಮಗಾಗಿ, ನಿಮ್ಮ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ದಯಮಾಡಿ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಕೊಡಿ. ದಯಮಾಡಿ ಇತರರಿಗೆ ಶೇರ್ ಮಾಡಿ ಎಂಬುದಾಗಿ ಪ್ರೀತಿಯಿಂದ ನಾನು ಕೇಳಿಕೊಳ್ತೇನೆ. ಪ್ರೀತಿಯ ದೇವಮಕ್ಕಳೇ, ಈ ದಿನ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಜೀವವು ಸಮೃದ್ಧಿ ಆಗಲು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಅದರವಾಗಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ ನಿಮಗಾಗಿ ಓದ್ತೇನೆ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದನು. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯ ದೇವಮಕ್ಕಳೇ, ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದ ಕಾರಣ ಏನಂದರೆ, ಈ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ ಏನಂದರೆ ತಿಳಿಸುವುದು, ಮೊದಲನಾಗಿ ತನ್ನ ಮಕ್ಕಳಿಗೆ ಜೀವ ಇರಬೇಕೆಂಬುದಾಗಿ. ಹೌದು ಪ್ರೀತಿಯ ದೇವಮಕ್ಕಳೇ, ಪ್ರತಿಯೊಂದು ಮಗನಿಗೆ ಜೀವ ಇರಬೇಕೆಂಬುದಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ತನ್ನ ಪ್ರೀತಿ ನಮಗೆ ಕೊಟ್ಟಿದ್ದಾರೆ. ನಮ್ಮ ಪಾಪ ಶಾಪಗಳಿಗಾಗಿ ಆತ ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಜೀವಿಸಬೇಕೆಂಬುದೇ ಆತ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಪ್ರೀತಿಸಿ ತನ್ನ ಪ್ರಿಯ ಕುಮಾರನ್ನು ಕಳುಹಿಸಿದನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನವನ್ನು ಪಡೆಯಬೇಕೆಂಬುದಾಗಿ ಕೊಟ್ಟರು. ಹೌದು ಪ್ರೀತಿಯ ಮಕ್ಕಳೇ, ಯೇಸು ಸ್ವಾಮಿಗೆ ಈ ಭೂಲೋಕಕ್ಕೆ ಕೊಟ್ಟಿದ್ದಾರೆ ನಮಗಾಗಿ. ಆತನ ಮೂಲಕ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ನಾಶವಾಗದೆ ಪ್ರತಿಯೊಬ್ಬರು ಆತನ ಮಾರ್ಗದಲ್ಲಿ ನಡಿಬೇಕೆಂಬುದೇ ಆತನ ಉದ್ದೇಶವಾಗಿದೆ. ಪ್ರೀತಿಯ ಮಕ್ಕಳೇ, ಆದಿಯಲ್ಲಿ ಮನುಷ್ಯನ ಯಾವ ರೀತಿಯಲ್ಲಿ ತನ್ನ ಮೂಗಿಂದ ವಿಶ್ವಾಸ ಕೊಟ್ಟರೋ ಆ ಬದುಕುವಂಥ ಪ್ರಾಣಿಯಾಗಿ ಮಾರ್ಪಟ್ಟಿದ್ದರು. ಪ್ರೀತಿಯ ಮಕ್ಕಳೇ, ಆದಮನ ಜೀವಿತ ನೋಡಿದರೆ ಆದಮನ ಹವಳನ್ನು ಸೃಷ್ಟಿ ಮಾಡಿದರು. ಅವ್ರನ್ನ ಒಳ್ಳೆ ರೀತಿಯಲ್ಲಿ ಜೀವಿಸಬೇಕಿತ್ತು. ಆದರೆ ಸೈತನ ಮಾತನ್ನು ಕೇಳಿ ಅವ್ರು ದೇವರನ್ನ ಮರೆತು ಹೋಗಿದ್ದಾರೆ ಎಂಬುದನ್ನು ನೋಡ್ತೀವಿ. ಆದರೆ ಎಲ್ಲ ಪಾಪಗಳು ಯೇಸು ಸ್ವಾಮಿ ಹೊತ್ಕೊಂಡಿದ್ದಾರೆ. ನಮಗಾಗಿ, ನಮ್ಮ ಪಾಪ ಶಾಪಗಳಿಗಾಗಿ ಹೊತ್ಕೊಂಡಿದ್ದಾರೆ. ಆದರೆ ದೇವರು ನಮ್ಮನ್ನು ಇನ್ನೂ ಜೀವ ಕೊಡಬೇಕೆಂಬುದೇ ಬಂದಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ಥರ ಹೇಳ್ತಾರೆ ಯೋಹಾನ ಬರೆದ ಯೆರೆಮೀಯ ಪ್ರವಾದನೆ ಗ್ರಂಥ 18:20 ಹೇಳ್ತದೆ, ಏನಂದರೆ ಸತ್ತು ಹೋಯಿತು, ಇಂದು ಅನೇಕರು ಜೀವಿಸುವವರಾಗಿದ್ದು ತಮ್ಮ ಪಾಪದ ದೆಸೆಯಿಂದ ಆತ್ಮದಲ್ಲಿ ಸತ್ತವರಾಗಿ ಕಾಣಲ್ಪಡುವರು. ಪಾಪ ಮಾಡುವ ಆತ್ಮವೇ ಸಾಯುವುದು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇಂದು ಈ ದಿನಗಳಲ್ಲಿ ಎಷ್ಟೋ ಕ್ರೈಸ್ತರಾಗಿರ್ಬೋದು ಅಥವಾ ಎಷ್ಟೋ ವಿಶ್ವಾಸಿಗಳಾಗಿರ್ಬೋದು ಇನ್ನು ಪಾಪದಲ್ಲೇ ಜೀವಿಸ್ತಾ ಇದ್ದಾರೆ. ಅಯ್ಯೋ, ನಾನು ಚೆನ್ನಾಗಿ ಬದುಕ್ತಾ ಇದ್ದೀನಿ ಎಂಬುದಾಗಿ ಹೇಳ್ಬೋದು. ಆದರೆ ಆತ್ಮಿಕವಾಗಿ ನಾವು ಸಾಯ್ತಾ ಇದ್ದೀವಿ. ಅದಕ್ಕೆ ಯೇಸು ಸ್ವಾಮಿ, ನಾನೇ ಜೀವ ಕೊಡಕ್ಕೆ ಬಂದಿದ್ದೀನಿ. ಪ್ರತಿದಿನ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ನಮಗೆ ಹೊಸ ಜೀವ ಕೊಡ್ತಾರೆ, ನಮ್ಮನ್ನು ಸಮೃದ್ಧವಾಗಿ ನಡೆಸ್ತಾರೆ. ಪ್ರೀತಿಯ ಮಕ್ಕಳೇ, ನಮ್ಮ ಕಷ್ಟ ವೇದನೆ ಹೇಳುವಾಗ ದೇವರೇ ನನ್ನ ಪಾಪಗಳು ಕ್ಷಮಿಸು, ನಾನು ಕೂಡ ಒಂದು ಒಳ್ಳೆ ದೇವರೇ ವಿಶ್ವಾಸವಾಗಿ ನೀನು ಸಮೃದ್ಧಿಯಾಗಿ ನಡೆಸ್ತೆಂಬುದಾಗಿ ಹೇಳಿದೆಲ್ಲಪ್ಪ, ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಿ ಎಂಬುದು ಕೇಳುವಾಗ ದೇವರು ನಮಗೆ ಸಹಾಯ ಮಾಡುತ್ತಾರೆ. ಪ್ರೀತಿಯ ಮಕ್ಕಳೇ, ಅವರೆಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ನನ್ನ ಮಗಳು, ನನ್ನ ಮಗ, ಅವಳಿಗೆ ಒಳ್ಳೆ ಜೀವ ಕೊಡಬೇಕೆಂಬುದೇ ಬಂದಿದ್ದಾರೆ. ಅದೇ ಥರ ರೋಮ 6:23 ಹೇಳ್ತದೆ ನೋಡಿ, ಪಾಪದ ಸಂಬಳ ಮರಣ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ಪಾಪದ ಮರಣ ಎಂಬುದಾಗಿ ಈ ಲೋಕದಲ್ಲಿ ಎಷ್ಟೋ ಜನ ಪಾಪದಲ್ಲಿದ್ದಾರೆ. ಪಶ್ಚಾತ್ತಾಪಪಟ್ಟು ದೇವರೇ, ನಾನು ನಿನ್ನ ಕಡೆ ತಿರುಗ್ತೀನಿ, ನೀನು ಹೇಳ್ತಿಲ್ಲಪ್ಪ, ನನಗೆ ಜೀವ ಕೊಡಕ್ಕೆ ಬಂದಿದೆ ಎಂಬುದಾಗಿ. ನೋಡಿ, ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ. ಹೌದು ಪ್ರೀತಿಯ ಮಕ್ಕಳು, ನಾವು ಇವಾಗ ವಿಶ್ವಾಸಿಸ್ತಾ ಇದ್ದೀವಿ. ಆದರೆ ದೇವರು ನಮಗೆ ಒಳ್ಳೆ ಜೀವ ಕೊಟ್ಟಿದ್ದಾರೆ. ನಾವು ಪ್ರತಿದಿನ ದೇವರಲ್ಲಿ ಧ್ಯಾನಿಸ್ಬೇಕು. ದೇವರಲ್ಲಿ ನೀನು ಒಳ್ಳೆ ಮಾರ್ಗದಲ್ಲಿ ನಾನು ನಡೀತೀನಿ, ಸಹಾಯ ಮಾಡೋದು ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾರೆ. ಪ್ರೀತಿಯ ಮಕ್ಕಳು, ನೋಡಿ, ಮರಣದೊಂದಿಗೆ ಹೋರಾಡುವವನು ನೋಡಿ ಆಸ್ಪತ್ರೆಗೆ ಹೋಗ್ತಾರೆ, ಅಯ್ಯೋ ನನಗೆ ಈ ಥರ ಹುಷಾರಿಲ್ಲ ಎಂಬುದಾಗಿ. ಆದ್ರೆ ಪಾಪ ಯಾವ ರೀತಿಯಲ್ಲಿ ವೈದ್ಯರು ಕೂಡ ಗುಣಪಡಿಸಲ್ಲ, ಆದರೆ ದೇವ್ರು ಮಾತ್ರ ಗುಣಪಡಿಸ್ತಾರೆ. ಪ್ರೀತಿಯ ಮಕ್ಕಳೇ, ನಾವೆಂದು ತೀರ್ಮಾನ ಮಾಡ್ಕೊಳ್ಬೇಕು, ದೇವರೇ, ನನಗಾಗಿ ನಿನ್ನ ಜೀವ ಕೊಟ್ಟಿದೆ ಆ ಶಿಲ್ಬೆ ಮೇಲೆ. ದೇವರೇ, ಇನ್ಮೇಲೆ ನಾನು ಪ್ರತಿದಿನ ಹೊಸ ಜೀವನ ಕೊಡು, ಸಮೃದ್ಧಿಯಾಗಿ ನಮ್ಮ ಕುಟುಂಬನ ನಡೆಸು, ಸಮೃದ್ಧಿಯಾಗಿ ನನ್ನನ್ನು ಬಲಪಡಿಸಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾರೆ. ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಕರುಣಿಸುವಂಥ ದೇವರು. ನನ್ನ ಮಗಳಿಗಾಗಿ ನಾನು ಜೀವ ಕೊಡಕ್ಕೆ ಬಂದಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದೇ ಥರ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ಎಫೆಸದವರಿಗೆ ಪೌಲನ 1:23 ಹೇಳ್ತದೆ, ಅದೇನೆಂದರೆ ಆತನ ದೇಹವಾಗಿ ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುತ್ತಂತೆ ಅದು ಪರಿಪೂರ್ಣ ಉಳ್ಳದಾಗಿದೆ ಎಂಬುದಾಗಿ.
ಹೌದು ಪ್ರೀತಿಯ ಮಕ್ಕಳೇ, ನಾವೆಲ್ಲಾನು ಅರ್ಪಿಸುವಾಗ ದೇವ್ರು ನಮಗೆ ಸಹಾಯ ಮಾಡ್ತಾನೆ. ಎಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ. ಆತನ ಮಾರ್ಗದಲ್ಲಿ ನಾವು ನಡಿಬೇಕು. ದೇವರೇ, ನೀನು ನಮಗಾಗಿ ಜೀವ ಕೊಡಕ್ಕೆ ಬಂದಿದೆ, ನಿನಗೆ ಸ್ತೋತ್ರ, ನನಗೆ ಸಮೃದ್ಧಿಯಾಗಿ ನಡೆಸಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾನೆ. ಪ್ರೀತಿಯ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶೋಧನೆ ಪ್ರೀತಿಯುಳ್ಳ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನೀ ನಮಗಾಗಿ ಜೀವ ಕೊಡಕ್ಕೆ ಬಂದಿದ್ದಪ್ಪ, ನನಗೆ ಸ್ತೋತ್ರ ಅಪ್ಪ. ಎಷ್ಟೋ ಜನ ಪಾಪದಲ್ಲಿದ್ದರೆ ಅದನ್ನು ಬಿಡುಗಡೆ ಹೊಂದಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಅವ್ರಿಗೆ ಸಹಾಯ ಮಾಡಪ್ಪ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನು ಆಶೀರ್ವದಿಸು. ಪ್ರತಿಯೊಬ್ಬರು ಅಪ್ಪ, ಅವರು ಯಾವ ಪಾಪದಲ್ಲಿದ್ದರೂ ಅದನ್ನು ಕ್ಷಮಿಸಿ ಅವ್ರು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತೆ ಸಹಾಯ ಮಾಡಪ್ಪ. ಅವರು ಎಲ್ಲರೂ ನಿಮ್ಮ ಮಾರ್ಗದಲ್ಲಿ ಒಳ್ಳೆ ರೀತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ, ಅವ್ರ ಕುಟುಂಬದಲ್ಲಿ ಸಮೃದ್ಧಿಯಾಗಿ ನಡೆಸು, ಎಲ್ಲ ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ, ಪ್ರೀತಿ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವ ತಂದೆ, ಆಮೇನ್.